ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಇದರೊಟ್ಟಿಗೆ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಹಾಗೂ ಮಹಿಳಾ ಕುಲದ ಉದ್ಧಾರಕ್ಕಾಗಿ ಶ್ರಮಿಸಿದಂತಹ ಮಹಾದೇವಿ ವಿಶ್ವವಿದ್ಯಾಲಯ ವಿಜಯಪುರ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ದೂರದ ಕಲಬುರಗಿಯಿಂದ ಬಂದಂಥ ಮಹಿಳಾ ಚಿಂತಕರು ಹಾಗೂ ಸಾಹಿತಿಗಳಾದಂಥ ಡಾಕ್ಟರ್ ಮೀನಾಕ್ಷಿ ಬಾಳೆ ಮೇಡಮ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂಥ ವಿದ್ಯಾವತಿ ಅಂಕಲಿ ಮೇಡಮ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ದೂರದ ಬೆಂಗಳೂರಿನಿಂದ ಆಗಮಿಸಿ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡುವಂಥ ರಾಜ್ಯ ಮುಖಂಡರು ಜನ್ಮಾದಿ ಮಹಿಳಾ ಸಂಘಟನೆಯ KS ವಿಮಲಾ ಮೇಡಮ್ ಅವರೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಘನ ಉಪಸ್ಥಿತಿಯನ್ನು ಹೊಂದಿದಂಥ ಶ್ರೀಮತಿ ಪ್ರತಿಭಾ ಜೆ ಪಾಟೀಲ್ ಮೇಡಮ್ ಅವರೇ, ಶ್ರೀಮತಿ ಭಾರತಿ ಪ್ರಭುಗೌಡ ಪಾಟೀಲ್ ಅವರೇ ಹಾಗೂ ಡಾಕ್ಟರ್ ಪೂಜಾ ಮಲ್ಲಿಕಾರ್ಜುನ್ ರೋಣಿ ಅವರೇ, ಡಾಕ್ಟರ್ ಶೀಲಾ ರವಿಕುಮಾರ್ ಬಿರಾದಾರ್ ಮೇಡಮ್ ಅವರೇ, ಶ್ರೀಮತಿ ಶ್ವೇತಾ ಕುಮಾರಗೌಡ ಹರ್ನಾಳ್ ಅವರೇ, ಶ್ರೀಮತಿ ಊರ್ಮಿಳಾ ಆರ್ ಸೋನ್ಕಾಂಬ್ಳೆ ಅವರೇ, ಶ್ರೀಮತಿ ಸುನಂದ ನಾಯಕ್ ಅವರೇ, ಶ್ರೀಮತಿ ಅನಸೂಯ ಹಜೇರಿ ಅವರೇ, ಶ್ರೀಮತಿ ಮಹಬೂಬಿ ಪಾಂಡುಗೋಳ ಅವರೇ, ಶ್ರೀಮತಿ ಜರೀನಾ ಸಂಕರ್ ಅವರೇ, ಶ್ರೀಮತಿ ಯಲ್ಲವ ಇಲ್ಕಲ್, ಶ್ರೀಮತಿ ಬಸವರಾಜೇಶ್ವರಿ ಹಡಗಲಿ, ಶ್ರೀಮತಿ ಭಾರತಿ ನಾಮಿ ಅವರು ಹಾಗೂ ಸರಿತಾ ನಾಯಕ್ ಹಾಗೂ ಗೀತಾ ಅಂಗಡಿ ಮೇಡಮ್ ಅವರೇ, ಈ ಒಂದು ಮಹಿಳಾ ದಿನಾಚರಣೆಯನ್ನು ನಾವು ಮಾರ್ಚ್ 8ರಂದು ಆಚರಿಸಬೇಕಾಗಿತ್ತು. ಮಾರ್ಚ್ 8ರಂದು ಮಹಿಳಾ ದಿನಾಚರಣೆ ಇರುವುದರಿಂದ ಬಹಳಷ್ಟು ನಮ್ಮ ಉಪನ್ಯಾಸಕರಾಗಲಿ ಮುಖ್ಯ ಅತಿಥಿಗಳಾಗಲಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ತಮ್ಮ ಒಂದು ಉಪನ್ಯಾಸ ನೀಡುವ ಒಂದು ಕೆಲಸ ಇರುವುದರಿಂದ ಅವತ್ತು ಬಹಳ ಬ್ಯುಸಿ ಆಗಿರೋದ್ರಿಂದ
ಎಲ್ಲ ಕಡೆಯಲ್ಲಿ ಮುಗಿದು ನಾವು ಮಾರ್ಚ್ ಕೊನೆಯ ವಾರದಲ್ಲಿ ಇಡೋಣ ಅಂತ ಹೇಳಿ ಎಲ್ಲ ನಮ್ಮ ಸಂಘಟನೆ ಮಹಿಳೆಯರೆಲ್ಲ ತೀರ್ಮಾನಿಸಿಕೊಂಡು ಈ ಒಂದು ಕೊನೆಯ ಒಂದು ಹಂತದಲ್ಲಿ ನಾವು ಮಹಿಳಾ ದಿನಾಚರಣೆ ಇಟ್ಕೊಂಡಿದ್ದೀವಿ. ಯಾಕಂತಂದ್ರೆ ನಮ್ಮ ವಿಷಯಗಳು ಬಹಳ ಮುಖ್ಯವಾಗಿವೆ. ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ ಸಮಾಜದಲ್ಲಿ ಆಗುವಂತಹ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡಂತಹ ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರನ್ನ ಮತ್ತು ಅಂತ ಎಲ್ಲ ಧೀಮಂತ ಮಹಿಳೆಯರಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮುಖ್ಯವಾಗಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಪರವಾಗಿ ಇಂಥದೊಂದು ಸಾರ್ವಜನಿಕ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಅವಕಾಶ ದೊರೆತಿರುವುದು ಈ ಊರವಳೆ ಆಗಿರುವಂತಹ ನನಗೆ ಅತ್ಯಂತ ಗೌರವ ಮತ್ತು ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ. ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುತ್ತೇನೆ ಅಂತ ಅತ್ಯಂತ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಘೋಷಿಸ್ತಾ ಇದ್ದೇನೆ. ಇಂದು ಇಲ್ಲಿ ಸೇರುವಂತಹ ಈ ವೇದಿಕೆ ಕೇವಲ ಒಂದು ಮಹಿಳೆಯರ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದು ಮಹಿಳಾ ಸಬಲೀಕರಣದ ಕುರಿತು ಕಂಡುಬರುವಂತಹ ನಮ್ಮೆಲ್ಲರ ಮತ್ತು ಇಡೀ ಸಮುದಾಯದ ಸಾಮೂಹಿಕ ಬದ್ಧತೆಯ ಒಂದು ಪ್ರತೀಕ ಅಂತ ನಾನು ಭಾವಿಸ್ತೇನೆ. ಸಂವಿಧಾನ ಶಿಲ್ಪಿಯಾಗಿದ್ದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು, ಒಂದು ಸಮಾಜ ಅಭಿವೃದ್ಧಿ ಹೊಂದದ ಅನ್ನೋದನ್ನ ಅಳತೆ ಮಾಡಬೇಕಾದ್ರೆ ನಾವು ಅದನ್ನ ಮಹಿಳೆಯರ ಸ್ಥಿತಿಗತಿಯನ್ನ ನೋಡಿ ಅದು ಅಭಿವೃದ್ಧಿ ಹೊಂದಿದೆಯೋ ಇಲ್ವೋ ಅಂತ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಅದೇ ರೀತಿ ನಮ್ಮ ಘನ ಉಪಸ್ಥಿತಿ ಹೊಂದಿದಂತಹ ಎಲ್ಲ ನಮ್ಮ ಮಹಿಳೆಯರು ಈಗ ಇನ್ನೇನು ಮೇಲೆ ಕುಳಿತಿದ್ದಾರೆ ಮಹಿಳಾ ಬಂಧುತ್ವ ವೇದಿಕೆ ವಿಜಯಪುರ, ನೀಲಮ್ಮನ ಬಳಗ ತೋಂಟದಾರ ಅನುಭವ ಮಂಟಪ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಗೇಡ್ ವಿಜಯಪುರ, ಜನವಾದಿ ಮಹಿಳಾ ಸಂಘಟನೆ, ಸ್ಲಂ ಜನರ ಸಂಘಟನೆ ಕರ್ನಾಟಕ, ಅಂಗನವಾಡಿ ಆಶಾ ಹಾಗೂ ಬಿಸಿ ಊಟದ ಕಾರ್ಯಕರ್ತರು ವಿಜಯಪುರ, ಇವರೆಲ್ಲರ ಸಂಘಟನೆಯೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಆಗಮಿಸಿದಂತಹ ಉದ್ಘಾಟಕರಾಗಿ ಆಗಮಿಸಿದಂತಹ ವಿಜಯ B ಕೋರಿಶೆಟ್ಟಿ ಕುಲಪತಿಗಳು, ಕರ್ನಾಟಕ ರಾಜ್ಯ ಅಕ್ಕ